ಈ ಹಾಸ್ಪಿಟಲ್ ಮತ್ತೆ ಸುಮಾರು ನಮ್ದು ಸಂಘ ಸಂಸ್ಥೆಗಳಿಂದ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಬ್ಲಡ್ ಡೊನೇಷನ್ ಮತ್ತೆ ಬ್ಲಡ್ ಶುಗರ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮತ್ತೆ ಐ ಟೆಸ್ಟ್ ಹಮ್ಮಿಕೊಂಡಿದೀವಿ. ಸೊ ಇದ್ರ ಬಗ್ಗೆ ಇವತ್ತು ಗಣ್ಯರು ಬಂದಿದ್ದಾರೆ ನಮ್ಮಲ್ಲೀಗ. ನಾನು ಐ ವೆಲ್ಕಮ್ ಶ್ರೀಯುತ ಜಗದೀಶ್, ಮಾಜಿ ನಗರ ಪಾಲಿಕೆ ಸದಸ್ಯರು, ಈ ಭಾಗದ ಮುಖಂಡರು. ಹಾಗೂ ಅಶ್ವಥ್ ಕುಮಾರ್ MD, ಅನ್ನಪೂರ್ಣ ಐ ಹಾಸ್ಪಿಟಲ್, ಈಸ್ ದ ಆರ್ಗನೈಸರ್ ಆಫ್ ದಿಸ್ ಕ್ಯಾಂಪ್. ವಿ ವೆಲ್ಕಮ್ ಯು. ಮತ್ತೆ ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್, ಇದು 25 ವರ್ಷದಿಂದ ಆಲ್ ಓವರ್ ಇಂಡಿಯಾ ಮತ್ತೆ ಅಬ್ರಾಡ್ ಅಲ್ಲಿ ಇದೆ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅದು ಇಂಡಿಯನ್ ಆರ್ಗನೈಸೇಷನ್. ಅದು ನಮ್ಮಲ್ಲಿ ಈಗ ಮೈಸೂರಲ್ಲಿ ಸೀನಿಯರ್ ಚೇಂಬರ್ ಒಂದು 50 ಮೆಂಬರ್ಸ್ ಇದೀವಿ. ಅದರ ಅಧ್ಯಕ್ಷರಾದ ಸೀನಿಯರ್ ಮಧುಸೂದನ್ ಬಂದಿದ್ದಾರೆ. ಅವ್ರಿಗೆ ವೆಲ್ಕಮ್. ಮಧುಸೂದನ್ ಅವರು AT&S ಕಂಪನಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ. ಹಾಗೂ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಮೈಸೂರಲ್ಲಿ ನಮ್ದು ಒಂದು ಆರ್ಗನೈಸೇಷನ್ ಇದೆ, ವಿಚ್ ಇಸ್ 19 years old ಆರ್ಗನೈಸೇಷನ್. ಇಟ್ ಇಸ್ ರಿಲೇಟೆಡ್ ಟು ಪ್ರೆಸ್ ಮೀಡಿಯಾ. ಈ ಪಬ್ಲಿಕ್ ರಿಲೇಷನ್ ಅನ್ನೋದು ಪ್ರೆಸ್ ಮೀಡಿಯಾ ಮತ್ತೆ ಮಾರ್ಕೆಟಿಂಗ್ ಅವ್ರಿಗಿರುವಂತಹ ಆರ್ಗನೈಸೇಷನ್. ಅದರ ಅಧ್ಯಕ್ಷರಾದ ಮನೋಹರ್ ಬಂದಿದ್ದಾರೆ. ವಿ ವೆಲ್ಕಮ್ ಯು ಸರ್. ವಿಚ್ ಇಸ್ ವೆರಿ ಪಾಪ್ಯುಲರ್ ಇನ್ ಮೈಸೂರು. ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾವು ಸುಮಾರು ಸತಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೀವಿ. ಅವ್ರು ಎಲ್ಲಾ ಕಡೆ ಬ್ಲಡ್ ಡೊನೇಷನ್ ಇದು ಮಾಡ್ತಾರೆ. ಸೊ ಶ್ರೀಯುತ ವಿಜಯ್ ಅವ್ರಿಗೆ, ವಿಜಯ್ ಹಾಗೂ ಗಿರೀಶ್ ಜೀವದಾನ ಬ್ಲಡ್ ಬ್ಯಾಂಕ್ ಅವ್ರಿಗೆ ನೀವು ವೆಲ್ಕಮ್. ಒಂದು ಹೆಸರಿಗೆ ಒಂದು ತುಂಬ ಪ್ರಾಮುಖ್ಯತೆ ಕೊಡುತ್ತೆ. ಯಾಕೆಂದರೆ ಅನ್ನಪೂರ್ಣ ಅನ್ನೋ ಒಂದು ಹೆಸರನ್ನೇ ಒಂದು ಹೈಲೈಟ್ ಆಗಿ ತಗೊಳ್ತೀವಿ ಅಂದರೆ, ಸೊ ಅನ್ನದಾನ ಎನಿ ಟೈಮ್ ಮಾಡುವಂಥ ಒಂದು ಕಾರ್ಯಕ್ಕೆ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ. ಆದರೆ ಅದೇ ಥರ ನಮ್ಮ ಅನ್ನಪೂರ್ಣ ಐ ಹಾಸ್ಪಿಟಲ್ ಕೂಡ ಪ್ರತಿದಿನ ಏನಾದ್ರು ಕಾರ್ಯಕ್ರಮಗಳು ಒಂದು ದಾನದ ರೂಪದಲ್ಲಿ ಮಾಡ್ತಾ ಇದೆ. ಅದು ಕೋರ್ಸ್ಗಳಲ್ಲ, ಬಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಮಿತ್ರರಿಂದ ನಮ್ಮೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಏನಂದರೆ ಈಗ ನಮ್ಮದು ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಇದು ಬಂದು ನಮ್ಮ ಪಬ್ಲಿಕ್ಕಿಗೆ ಸಂಬಂಧಪಟ್ಟಂಗೆ PR ಸಂಬಂಧಪಟ್ಟಂಗೆ ನಮ್ಮ ಮೀಡಿಯಾ ಮಿತ್ರರು ಇಲ್ಲೇ ಇದ್ದಾರೆ. ಸೊ ಅವರಿಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮಗಳು ಸಣ್ಣ ಪುಟ್ಟ ನಡೀತಾ ಇರುತ್ತೆ. ಇದು ತುಂಬ ಪ್ರಚಲಿತದಲ್ಲಿಲ್ಲ, ಆದರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇರುತ್ತೆ. ಸೊ ಅದಕ್ಕೆ ತುಂಬ ಸ್ಪಂದನೆ ಕೊಡ್ತಾ ನಮ್ಮ ಅನ್ನಪೂರ್ಣ ಐ ಹಾಸ್ಪಿಟಲ್ ಅಶ್ವಥ್ ಸರ್ ಏನಿರ್ಬೋದು, ತುಂಬ ಸಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಥರ ಈಗ ನಮ್ಮ ಸೀನಿಯರ್ ಚೇಂಬರ್ ಇಲ್ಲೇ ಇದ್ದಾರೆ, ಆಮೇಲೆ ನಮ್ಮ ಲಯನ್ಸ್ ಇಲ್ಲೇ ಇದ್ದಾರೆ. ಸೊ ಎಲ್ಲಾರನ್ನೂ ಕೇಳೋದೇನಂತಂದರೆ, ಸೊ ಈವನ್ JCI ಕೂಡ ಇಲ್ಲೇ ಇದ್ದಾರೆ, ಕಮೆಂಟ್ ಸರ್. ಸೊ ಎಲ್ಲರೂ ಕೇಳೋದೇನಂದರೆ, ಇದಕ್ಕೆ ನಮ್ಮ PRC ಏನಿದೆ ಅದಕ್ಕೆ ಸಣ್ಣ ಪುಟ್ಟ ಸಪೋರ್ಟ್, ಅಂದರೆ ತುಂಬ ಪ್ರೋಗ್ರಾಮ್ಗಳಂತ ಏನಿರಲ್ಲ ನಮ್ಮದು, ಸಣ್ಣ ಪುಟ್ಟ ಇರೋದ್ರಿಂದ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನನ್ನ ಈ ಕಾರ್ಯಕ್ರಮಕ್ಕೆ ಒಂದು ಬೆಂಬಲ ಕೊಡಿ ಅಂತ ಕೇಳಿದ್ರೆ ನಾವು ಓಕೆ ಅಂತ ಹೇಳಿ ಬಂದಿದ್ದೀವಿ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಅಂತ ನನ್ನ ಎಲ್ಲ ಗಣ್ಯ ಮಿತ್ರರಿಗೂ ಥ್ಯಾಂಕ್ಸ್, ಧನ್ಯವಾದಗಳು. ಇದಾಗೆ 2 times ನಾವು ಪೇಯ್ಡ್ ಹೆಲ್ತ್ ಡಿಕ್ಲರೇಷನ್ ಮಾಡ್ತೀವಿ 6 hours ಗ್ಯಾಪ್ ಅಲ್ಲಿ. ಬಿಲೋ 18 ಇದ್ದಾಗ ನಾವು 12 hours ತಗೋತೀವಿ. ಒಂದು ಮಗುದಾಗಿರ್ಬೋದು 12 hours ತಗೋತೀವಿ. ಒಂದು ಈಗ ಮಾರ್ನಿಂಗ್ 6 o'clock ಆಗಿದ್ರೆ 12 o'clockಗೆ ಮತ್ತೊಂದು 6 hours ಬಿಟ್ಟು ದೊಡ್ಡವರು ಅಬೌವ್ 18 ಇದ್ದವರು ಡಿಕ್ಲರೇಷನ್ ಮಾಡ್ತೀವಿ ಪೇಯ್ಡ್ ಹೆಲ್ತ್. ಆ ಡಿಕ್ಲರೇಷನ್ ಆದ ತಕ್ಷಣ ಪೇಷಂಟ್ ಎಲ್ಲ ರಿಪೋರ್ಟ್ನ ನಾವು ನಮ್ಮದು ಅಡ್ವೈಸರಿ ಟೀಮ್ ಇರುತ್ತೆ, ಹಾರ್ಟ್, ಲಂಗ್ಸ್, ಲಿವರ್, ಪ್ಯಾಂಕ್ರಿಯಾಸ್ ಮತ್ತೆ ಇನ್ನು ಎಲ್ಲ ಅಡ್ವೈಸರಿ ಕಮಿಟಿಗೆ ನಾವು ಕಳಿಸ್ಕೊಟ್ಟು ಅವಾಗ ಓಕೆ ಅಂದಮೇಲೆ ನಾವು ಆರ್ಗನ್ ರೆಟ್ರಿವ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿಗೆ ಹೋಗ್ಬೇಕು ಆರ್ಗನ್ಸ್ ಅಂತಲೂ ನಾವು ಡಿಸೈಡ್ ಮಾಡ್ತೀವಿ. ನಮ್ಮಲ್ಲಿ ರಿಜಿಸ್ಟರ್ ಆಗಿರ್ತಾರೆ, ಡೇಟ್ ಆಫ್ ರಿಜಿಸ್ಟ್ರೇಷನ್ ಪ್ರಕಾರ ಈ ಹಾರ್ಟ್, ಲಂಗ್ಸ್, ಲಿವರ್ ಏನಾಗುತ್ತೆ, ಕೆಲವೊಬ್ಬರಿಗೆ ಸೂಪರ್ ಅರ್ಜೆಂಟ್ ಬೇಕಿರುತ್ತೆ ಆರ್ಗನ್ಸ್. ಅದು ಸೂಪರ್ ಅರ್ಜೆಂಟ್ ನಾವು ಫಸ್ಟ್ ಆಫರ್ ಮಾಡ್ತೀವಿ. ಅದ್ರ ನಂತರ ಮಲ್ಟಿ ಆರ್ಗನ್ಸ್, ಕಿಡ್ನಿ, ಲಿವರ್ ಫಸ್ಟ್ ಮಲ್ಟಿ ಆರ್ಗನ್ಸ್, ಮತ್ತು ಪ್ಯಾಂಕ್ರಿಯಾಸ್, ಕಿಡ್ನಿ, ಆ ರೀತಿ ಮಲ್ಟಿ ಆರ್ಗನ್ಸ್
ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಮಲ್ಟಿ ಆರ್ಗನ್ಸ್ ಇಲ್ಲದಿದ್ದಾಗ ಇಂಡಿವಿಜುವಲ್ ಅಲ್ಲಿ ಡೇಟ್ ಆಫ್ ರಿಜಿಸ್ಟ್ರೇಷನ್, ಯಾರು ಡೇಟ್ ಆಫ್ ರಿಜಿಸ್ಟ್ರೇಷನ್ ಫಸ್ಟ್ ಬರುತ್ತೆ ಅದು ಕ್ರಾಸ್ ಮ್ಯಾಚ್ ಕಳಿಸ್ತೀವಿ. ಬ್ಲಡ್ ಡೋನರ್ ಬ್ಲಡ್ ಗ್ರೂಪ್ ಮತ್ತೆ ನಾವು ಮಿನಿಮಮ್ ಒಂದು 30+ ಹಾಸ್ಪಿಟಲ್ಗಳಿಗೆ ನಾವು ಕಾಲ್ ಮಾಡಿರ್ತೀವಿ ಒಂದು ಪೇಷಂಟ್ ಆಕ್ಟಿವೇಟ್ ಮಾಡಿ ಅಂತ. ಒಬ್ಬರು ಡೋನರ್ ಇದ್ದಾಗ ಅಂದ್ರೆ ತಗೊಂಡು ಹೋಗಿ ನಮಗೆ 5000 ಮಂದಿ ಇದ್ದಾರೆ. 5000 ಅಲ್ಲಿ ಬ್ಲಡ್ ಗ್ರೂಪ್ ಕೂಡ ಮ್ಯಾಚ್ ಆಗಬೇಕು. ಅಲ್ಲಿ ಹೋಗೋದಕ್ಕೆ 8 ಇಂದ 10 ಮಂದಿ ಹೋಗ್ತಾರೆ. 8 ಇಂದ 10 ಮಂದಿಯಲ್ಲಿ ಯಾವ್ದು ಫಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಇದೆ ಅವ್ರಿಗೆ ನಾವು ಆರ್ಗನ್ಸ್ ಅಲೋಕೇಶನ್ ಮಾಡ್ತೀವಿ. ನಮ್ಮಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಆರ್ಟ್ ಲಂಗ್ಸ್ಗೆ ಯಾವ್ದಾದ್ರು ನಮ್ಮಲ್ಲಿ ಪೇಷಂಟ್ ಇಲ್ಲದೆ ಇದ್ದಾಗ, ಕರ್ನಾಟಕದಲ್ಲಿ ಇಲ್ಲದೆ ಇದ್ದಾಗ, ಈಗ ಬೆಂಗಳೂರು ಝೋನ್ ಅಲ್ಲಿ ಇಲ್ಲದೆ ಇದ್ದಾಗ ಮೈಸೂರು ಝೋನ್ ನೋಡ್ತೀವಿ, ಮೈಸೂರು ಝೋನ್ ಇದ್ದಾಗ ಕರ್ನಾಟಕ ಫುಲ್ ನೋಡ್ತೀವಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾರಾದ್ರು ಆರ್ಟ್ ಲಂಗ್ಸ್ಗೆ ಲಿವರ್ ರೆಸಿಡೆಂಟ್ ಇಲ್ಲದಿದ್ದಾಗ ನಾವು ರೋಟಾಗಿ ಹೋಗ್ತೀವಿ. ಅಂದ್ರೆ ತಮಿಳ್ನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ಹೋಗ್ಕೊಂಡು